ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಗೌರವ ಒಂದು ನಿಮಿಷ ಸ್ವಲ್ಪ ದಾರಿ ಮಾಡಿಕೊಡ್ರಿ ಅಮ್ಮ ಆಫೀಸ್ಗೆ ಹೋಗ್ಲಿ ಬನ್ನಿ. ಸದಾನಂದ ಗೌಡ್ರಿಗೆ ಜೈ, ಸದಾನಂದ ಗೌಡ್ರಿಗೆ ಜೈ, बोलो भारत माता की जय, बोलो भारत माता की जय, ಸದಾನಂದ ಗೌಡಾಜಿ ಅವರಿಗೆ ಸದಾನಂದ ಗೌಡಾಜಿ ಅವರಿಗೆ ಜೈ, ಬಸವರಾಜ ವಡ್ಡಿ ಸಾರ್ಗೆ ಜೈ, ಬಸವರಾಜ ವಡ್ಡಿ ಸಾರ್ಗೆ ಜೈ. ಅಣ್ಣ ಸ್ವಲ್ಪ ಹತ್ರ ಬನ್ನಿ. ಅಣ್ಣ ಒಂದೇ ಒಂದು ಫೋಟೋ ಅಣ್ಣ ಅಣ್ಣ ಒಂದು ಫೋಟೋ ಅಣ್ಣ ಒಂದು ಫೋಟೋ ಒಂಚೂರು ಮೊಬೈಲ್ ಹಿಂದೆ ಕೈ ನೀವು ಬೇಡ ಅಂತ ಹೇಳಿಕ್ಕೆ ನಾನು ಬೇಡ ಮಲೆ ನಾರಾಯಣ ಸ್ವಾಮಿಗೆ ಅದೇ ಹೆಸರಿಗೆ ನಮಗೆ ನಾನು ಕೊಟ್ಟಿದ್ದೆ ಯಾರೋ ಮೀಡಿಯಾದವರೆಲ್ಲ ಬಂದರೆ ಇದನ್ನೇ ಹಾಕಿ ವಿಡಿಯೋ ಹೌದು ಸರ್, ಹಳೆ ನೀವು ನಮಗೆ ಗುರುಗಳು ಒಂದು ರೀತಿಯಲ್ಲಿ ಅವರು ಎಲ್ಲರಿಗೂ ಗುರುಗಳೇ. ಆಮೇಲೆ ಏನಾಗಿದೆ ಅವರು ದಯಮಾಡಿ ಆಸೀನರಾಗಬೇಕು. ಸರ್, ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ರಾಜ್ಯ ಬಿಜೆಪಿ ಅಧ್ಯಕ್ಷರು, ಮಾಜಿ ಕೇಂದ್ರ ಸಚಿವರು, ಮಾಜಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಆಗಿದ್ದಂಥ ಸನ್ಮಾನ್ಯ ಡಿ ವಿ ಸದಾನಂದಗೌಡಜಿಯವರ ಹುಟ್ಟುಹಬ್ಬ ಇವತ್ತು. ಭಾಳ ಸಂತೋಷದಿಂದ ನಮ್ಮ ಎಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಅಂಕೇಗೌಡರು ಮತ್ತು ನಮ್ಮ ಚೋಳನಾಯಕನಹಳ್ಳಿಯ ಗ್ರಾಮದಲ್ಲಿರುವ ಸುಮಂಗಲಿ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀಮತಿ ಸುಶೀಲಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋ ಪ್ರಯುಕ್ತ ಅವರಿಬ್ಬರಿಗೂ ಕೂಡ ಇವತ್ತು ಈ ಒಂದು ನಮ್ಮ ಸದಾನಂದಗೌಡಜಿಯವರ ಮನೆಯ ಆಶ್ರಯದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈಗ ತಾನು ಹೇಳ್ತಾ ಇದ್ರು ಅವರು ನಮ್ಮ ಸದಾನಂದಗೌಡರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಂಕೇಗೌಡರ ಒಂದು ಇದಕ್ಕೆ 50 ಲಕ್ಷ ರೂಪಾಯಿಗಳನ್ನು ಬಡ್ಜೆಟ್ನಲ್ಲಿ ಇಟ್ಟಿದ್ರು ಅಂತ ಹೇಳಿದ್ರು. ಆವತ್ತಿಂದ ಇವತ್ತು ಭಾಳ ಚೆನ್ನಾಗಿ ಆ ಒಂದು ಸಂಸ್ಥೆ ಬೆಳೀತಾ ಇದೆ. ಇಡೀ ದೇಶದಲ್ಲಿರೋ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿ
ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ನಿಜಕ್ಕೂ ಒಳ್ಳೆ ಶ್ಲಾಘನೀಯ. ಹಾಗೆ ಅವರನ್ನು ಗುರುತಿಸಿರೋದು ಕೂಡ ಒಳ್ಳೆಯ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮ ಸದಾನಂದಗೌಡಜಿಯವರ ಹುಟ್ಟುಹಬ್ಬ ನಿಜಕ್ಕೂ ಭಾಳ ಸಂತೋಷ. ಎಲ್ಲ ಕಾರ್ಯಕರ್ತರು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದ ಮೇಲೆ ಭಾಗಿಯಾಗಿದ್ದಾರೆ. ಒಳ್ಳೆಯ ಶುಭ ಸೂಚನೆ. ಅವ್ರಿಗೂ ಇನ್ನೂ ದೇವರು ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಹಾಗೂ ವಿಶೇಷವಾಗಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸದಾನಂದಗೌಡಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಬರುವಂಥದ್ದು ಸಹಜ. ಆದರೆ ಅಧಿಕಾರ ಏನೂ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಇಷ್ಟೊಂದು ಅಪಾರ ಜನಬೆಂಬಲವನ್ನು ಹೊಂದಿರೋಂಥ ಜನನಾಯಕರಾಗಿರೋಂಥ ನಮ್ಮೆಲ್ಲರೂ ಕೂಡ ನೆಚ್ಚಿನ ನಾಯಕರಂಥ ಸದಾನಂದಗೌಡ ಅವರ ಒಂದು ಗುಣ ಮತ್ತು ವ್ಯಕ್ತಿತ್ವ ಇಲ್ಲಿ ತೋರಿಸುತ್ತೆ. ಮತ್ತು ಅವರು ಸರ್ಕಾರದಲ್ಲಿ ರಾಜ್ಯದ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಮತ್ತು ನಮಗೆ ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಸಂಸತ್ ಸದಸ್ಯರು ಅನ್ನೋ ಒಂದು ಭಾವನೆ ಯಾವತ್ತೂ ತೋರಿಸ್ದೆ. ಯಾವುದೇ ಒಂದು ಸಭೆ ಕರೆದ್ರೂ ಕೂಡ, ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೂಡ ಸಭೆ ಕರೆದ್ರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ, ನಾನು ನಿಮ್ಮ ಜೊತೆಲಿದ್ದೀನಿ, ಪಕ್ಷ ಸಂಘಟನೆ ಮಾಡೋಣ, ಜನಗಳ ಸೇವೆ ಮಾಡೋಣ ಅನ್ನೋ ಭಾವನೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸದಾನಂದಗೌಡರು ಮುಂದೆ ನಿಂತ್ಕೊಳ್ತಿದ್ರು. ಹಾಗಾಗಿ ಇಷ್ಟೊಂದು ಜನ ಅವ್ರ ಮೇಲೆ ಅಭಿಮಾನ ಇಟ್ಟು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಈ ಥರ ನೂರಾರು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಸ್ವಲ್ಪ ಅಗಲ ಬಂದ್ಬಿಡಿ. ಒಂದೆರಡು ನಿಮಿಷ ತಾವೆಲ್ಲರೂ ಕೂತ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಭಾಗವೇ ನಮ್ಮ ಇಬ್ಬರು ಪದ್ಮಶ್ರೀ ಪುರಸ್ಕೃತರಿಗೆ ನಾವು ಸನ್ಮಾನ ಮಾಡುವಂಥದ್ದು. ನನ್ನ ಜನ್ಮದಿನಾಚರಣೆ ಅದು 3ನೇ ಭಾಗ. ಇದು ಅವರು ಈಗ ತಾನೇ ಬರ್ತಾ ಇದ್ದಾರೆ. ಒಂದು 5 ನಿಮಿಷ ಇಲ್ಲಿ ಬರ್ತಾರೆ. ತಾವೆಲ್ಲರೂ ಆಸೀನರಾಗಬೇಕು. ಅವ್ರು ಬಂದ ತಕ್ಷಣ ನಾವು ಪ್ರಾರಂಭ ಮಾಡ್ತೇವೆ. ಒಂದು 10-15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದಯಮಾಡಿ ವೇದಿಕೆಗೆ ದಯವಿಟ್ಟು